ಪಿತನ ಮತ್ತು ಸುತನ ಮತ್ತು ಪರಿಶುದ್ಧಾತ್ಮರ ನಾಮದಲ್ಲಿ ಆಮೆನ್. ಪ್ರೈಸ್ ದ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವಿಗೆ ಆರಾಧನೆ, ಯೇಸುವಿಗೆ ಮಹಿಮೆ, ಯೇಸುವಿಗೆ ಸ್ತುತಿ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಪವಿತ್ರಾತ್ಮರೇ ಸ್ತೋತ್ರ, ಪವಿತ್ರಾತ್ಮರೇ ವಂದನೆ, ಪವಿತ್ರಾತ್ಮರಿಗೆ ಆರಾಧನೆ, ಪವಿತ್ರಾತ್ಮರಿಗೆ ಸ್ತುತಿ. ಹಾಲೆಲೂಯ, 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 ಹಾಲೆಲೂಯ. ಯೇಸುವಿನ ನಾಮದಲ್ಲಿ ನವಲವಿನ ಸಹೋದರ ಸಹೋದರಿಯರೇ, ಮತ್ತೊಮ್ಮೆ ನಿಮಗೆ ವಂದಿಸುತ್ತಾ ಈ ದಿನದ ವಾಕ್ಯವನ್ನು ನಾವು ಧ್ಯಾನಿಸೋಣ. ಪ್ರಿಯರೇ, ನಾವು ಅನೇಕರು ರೋಗ ಸೌಖ್ಯಕ್ಕಾಗಿಯೂ ಜೀವನದಲ್ಲಿ ಬರುವಂಥ ಕಷ್ಟಗಳು, ಲೌಕಿಕವಾದ ಭಾರಗಳನ್ನು ನಮ್ಮಿಂದ ತೆಗೆದುಹಾಕಲು ಅನೇಕ ಕಡೆಗಳಲ್ಲಿ ಸಂಚರಿಸಿ, ಅನೇಕ ಧ್ಯಾನಗಳಲ್ಲಿ ನಾವು ಹೋಗಿ ಭಾಗವಹಿಸಿ, ನಾವು ಅನೇಕ ಪರಿಹಾರಗಳನ್ನು ಹುಡುಕುತ್ತಾ ಸಾಗುತ್ತಿದ್ದೇವೆ. ನಮ್ಮ ಜೀವನದಲ್ಲಿ ದೈವಿಕವಾದ ಅನುಭವಗಳ ಕೊರತೆ ನಮ್ಮನ್ನು ಈ ರೀತಿ ಅಲೆದಾಡಿಸುತ್ತದೆ. ನಮಗೊಂದು ರೋಗ ಬರಲಿ, ಒಂದು ಕಷ್ಟವಾಗಲಿ, ಮನೆಯಲ್ಲಿ ಯಾವುದೇ ಒಂದು ತೊಂದರೆಗಳಾಗಲಿ, ನಾವು ಮತ್ತೊಬ್ಬರನ್ನು ಹುಡುಕಿ ಹೋಗುತ್ತೇವೆ. ಮತ್ತೊಬ್ಬರನ್ನು ಹುಡುಕಿ ಹೋಗಿ ಅವರ ಮೂಲಕ ಸಲಹೆಗಳನ್ನು ಕೇಳುತ್ತಾ ಹೇಗಾದರೂ ಪರಿಹಾರ ಆಗಲಿ ಎಂದು ಪ್ರಾರ್ಥಿಸಿರಿ ಎಂದು ಕೇಳಿಕೊಳ್ಳುತ್ತೇವೆ. ನಮ್ಮ ಜೀವಿತದಲ್ಲಿ ನಾವು ಈ ಲೋಕವನ್ನು, ಲೌಕಿಕ ವ್ಯಕ್ತಿಗಳನ್ನು ಆಶ್ರಯಿಸಿಕೊಳ್ಳುವುದೇ ಹೆಚ್ಚಾದ ಕಾರಣ ದೇವರು ನಮ್ಮ ಜೀವನದಲ್ಲಿ ನಾಮಕಾವಾಸ್ತವವಾಗಿ ಮಾತ್ರವೇ ನಾವು ಉಪಯೋಗಿಸುತ್ತಿದ್ದೇವೆ. ಧ್ಯಾನ ಕೇಂದ್ರಗಳಿಗೆ ಧ್ಯಾನಕ್ಕೆ ಹೋಗ್ತೀವಿ, ಅನೇಕ ಸಹೋದರರನ್ನು ನಾವು ಸಂಧಿಸ್ತೀವಿ, ಅವರೊಟ್ಟಿಗೆ ಸಮಾಲೋಚನೆಗಳನ್ನು ಮಾಡ್ತೀವಿ. ಅನೇಕ ಆಸ್ಪತ್ರೆಗಳಿಗೆ ಹೋಗಿ ವೈದ್ಯರನ್ನು ಸಂಧಿಸಿ ರೋಗಕ್ಕೆ ಪರಿಹಾರವನ್ನು ನಾವು ಹುಡುಕ್ತೀವಿ. ನಾವು ಎಲ್ಲವೂ ಆ ಲೋಕದ ವ್ಯಕ್ತಿಗಳು ಹೇಳುವಂತಹ ಎಲ್ಲ ಮಾತನ್ನು ಆಲಿಸುವ ನಾವು, ಅವರು ಹೇಳುವಂತೆ ನಾವು ವರ್ತಿಸ್ತೇವೆ, ಅದರಂತೆ ನಡೆದುಕೊಳ್ಳುತ್ತೇವೆ. ಆದರೆ ಒಮ್ಮೆಯಾದರೂ ನಮ್ಮನ್ನು ಸೃಷ್ಟಿಸಿದ ದೇವರು ನಮ್ಮ ಕುರಿತು ಒಂದು ಯೋಜನೆ ಇಟ್ಟಿದ್ದಾರೆ. ಆ ಯೋಜನೆ ಅಹಿತಕರವಾದುದಲ್ಲ, ಹಿತಕರವಾದುದೆಂದು ನಾವು ಎಂದಾದರೂ ವಿಶ್ವಾಸಿಸಿದ್ದೇವೆಯೇ? ಆ ವಿಶ್ವಾಸ ನಮ್ಮಲ್ಲಿ ಇದೆಯೇ? ನಾವು ಒಂದು ವೈದ್ಯನ ಮೇಲೆ ಇಡುವಂತಹ ವಿಶ್ವಾಸವನ್ನು, ನಂಬಿಕೆಯನ್ನು ನಮ್ಮ ದೇವರ ಮೇಲೆ ನಾವು ಇಟ್ಟಿದ್ದೇವೆಯೇ? ಒಬ್ಬ ದೈವ ಸೇವಕನ ಮೇಲೆ ಇಡುವಂತಹ ಒಂದು ನಂಬಿಕೆಯನ್ನು ನಾವು ಸೃಷ್ಟಿಕರ್ತರಾದ ದೇವರ ಮೇಲೆ ಇಟ್ಟಿದ್ದೇವೆಯೇ? ಒಮ್ಮೆ ನಮ್ಮನ್ನು ನಾವು ಪರಿಶೀಲಿಸಿಕೊಳ್ಳಬೇಕು. ಧ್ಯಾನಕ್ಕೆ ಹೋಗ್ತೀವಿ, ಧ್ಯಾನದಲ್ಲಿ ಅನೇಕ ವಾಕ್ಯಗಳನ್ನು ಕೊಡ್ತಾರೆ, ಅನೇಕ ವಾಗ್ದಾನಗಳನ್ನು ಅವರು ನಮಗೆ ಹೇಳ್ತಾರೆ, ಅನೇಕ ಪ್ರೀತಿಯ ವಚನಗಳನ್ನು ನಮಗೆ ಕೊಡುವಾಗ ಆ ವಚನವನ್ನು ನಾವು ಆಲಿಸ್ತೀವ? ಆ ವಚನದ ಅರಿವು ನಮ್ಮಲ್ಲಿದೆಯಾ? ಆ ವಚನಗಳನ್ನು ಅರಿತುಕೊಳ್ಳುವಂತಹ ಶಕ್ತಿ ನಮ್ಮಲ್ಲಿ ಉಂಟೆ ಎಂದು ನಮ್ಮನ್ನು ನಾವು ಪರಿಶೀಲಿಸಿಕೊಳ್ಳಬೇಕು. ಯಾಕೆ ನನಗೆ ರೋಗ ಸೌಖ್ಯವಾಗ್ತಾ ಇಲ್ಲ? ಯಾಕೆ ನಮ್ಮ ಜೀವನದಲ್ಲಿ ಕಷ್ಟಗಳು ತೀರ್ತಾ ಇಲ್ಲ? ಯಾಕೆ ಜೀವನದಲ್ಲಿ ಐಕ್ಯತೆ ಇಲ್ಲ? ಯಾಕೆ ಜೀವನದಲ್ಲಿ ಇಷ್ಟೊಂದು ಕಷ್ಟಗಳು? ನಾವು ಪ್ರಾರ್ಥಿಸ್ತೇವೆ, ಧ್ಯಾನಕ್ಕೆ ಹೋಗ್ತೇವೆ, ಚರ್ಚಿಗೆ ಹೋಗ್ತೇವೆ, ಮನೆಯಲ್ಲಿ ಪ್ರಾರ್ಥನೆ ಮಾಡ್ತಾ ಇರ್ತೀವಿ, ದೇವರೊಂದಿಗೆ ಜೀವಿಸ್ತಾ ಇರುವ ನಮ್ಮ ಜೀವನದಲ್ಲಿ ಯಾಕೆ ಈ ಎಲ್ಲ ಕಷ್ಟಗಳು, ರೋಗಗಳು ಎಂಬುವ ಪ್ರಶ್ನೆ. ನಾನು ಆಲಿಸ್ತಿರೋ ಒಲವಿನ ಸಹೋದರ ಸಹೋದರಿ, ನಾವು ಕೇಳ್ತೇವೆ, ನಾವು ಸಭೆಗೆ ಹೋಗ್ತೀವಿ, ಚರ್ಚಿಗೆ ಹೋಗ್ತೀವಿ, ಬಲಿಪೂಜೆಯಲ್ಲಿ ಭಾಗವಹಿಸ್ತೀವಿ, ಪ್ರಾರ್ಥಿಸ್ತೀವಿ, ಆರಾಧನೆ ಮಾಡ್ತೀವಿ. ಎಲ್ಲ ಮಾಡುವಾಗ ನಮ್ಮ
ನಂಬಿಕೆ ವಿಶ್ವಾಸ ದೇವರ ಮೇಲೆ ಇದೆಯೋ ನಮ್ಮನ್ನು ನಾವು ಪ್ರಶ್ನಿಸಿಕೊಳ್ಳಬೇಕು. ನಾವು ಈ ಲೋಕದಲ್ಲಿ ದೇವರ ಮಕ್ಕಳಾಗಿ ಜೀವಿಸ್ತಾ ಇದ್ದೀವಿ. ನಮ್ಮನ್ನು ಪ್ರತ್ಯೇಕಿಸಲ್ಪಟ್ಟು ದೇವರು ಆರಿಸಿಕೊಂಡಂಥ ಜನಾಂಗವಾಗಿ ನಾವು ಜೀವಿಸ್ತಾ ಇದ್ದೇವೆಯೇ? ಆ ಜೀವನ 100% ನಮ್ಮಲ್ಲಿ ಉಂಟು. ನಾವು ವಚನವನ್ನು ಆಲಿಸ್ತೀವಿ ವಿನಃ ವಚನವನ್ನು ಪಾಲಿಸ್ತಾ ಇದ್ದೀವೆಯೋ? ನಾನು ನಿಮಗೆ ಆರೋಗ್ಯದಾಯಕನೆಂದುವ ದೇವರು ನಮ್ಮನ್ನು ಕೈ ಬಿಟ್ಟರು ಅಂತ ನಾವು ತಿಳ್ಕೊಂಡಿದ್ದೀವಲ್ಲ. ಆರೋಗ್ಯದಾಯಕರಾದ ದೇವರನ್ನು ನಾವು ಆಶ್ರಯಿಸಿಕೊಂಡಿದ್ದೇವೆಯಾ? ಸೌಖ್ಯಕ್ಕಾಗಿ ಇಲ್ಲಿ ಅಲ್ಲಿ 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 ಅಲದಾಡಿ ಕಡೆಗೆ ಏನು ಪ್ರಯೋಜನ ಇಲ್ಲ, ಬರಿಗೈಯಲ್ಲಿ ಹಿಂತಿರುಗಿ ಬಂದು ನಾವು ನಿರಾಸೆಯ ಜೀವನವನ್ನು ಜೀವಿಸ್ತಾ ಇದ್ದೀವಿ. ಕಾರಣ ಇಷ್ಟೇ, ದೇವರ ವಚನದ ಕುರಿತು ನಮಗೆ ಆಲೋಚನೆ ಇಲ್ಲ. ದೇವರ ವಾಕ್ಯವನ್ನು ಆಲಿಸಲು ಅಥವಾ ದೇವರ ವಾಕ್ಯವನ್ನು ಓದಿ ಧ್ಯಾನಿಸಲು ನಮಗೆ ಆಸಕ್ತಿ ಇಲ್ಲ. ಆದ ಕಾರಣ ನಾವು ಎಷ್ಟೇ ಪ್ರಯತ್ನಗಳು ಪಟ್ಟರೂ ನಮ್ಮ ಜೀವನದಲ್ಲಿ ದೈವಿಕವಾದ ಕೃಪೆ ಲಭಿಸಲು ಸಾಧ್ಯವಾಗ್ತಾ ಇಲ್ಲ. ಅನೇಕ ಬಾರಿ ನಾವು ಪ್ರಶ್ನಿಸಬಹುದು, ದೇವರು ಯಾಕೆ ನನ್ನ ಪ್ರಾರ್ಥನೆಯನ್ನು ಕೇಳಲ್ಲ? ನನಗೆ ಯಾಕೆ ಈ ರೋಗ? ನನಗೆ ಯಾಕೆ ಈ ಕಷ್ಟ? ನಾನು ಯಾವುದೇ ಕೆಡುಕನ್ನು ಮಾಡ್ತಾ ಇಲ್ವಲ್ಲ? ನಾನು ಜೀವಿಸ್ತಾ ಇದ್ದೀನಿ, ದೇವರೊಟ್ಟಿಗೆ ಜೀವಿಸ್ತಾ ಇದ್ದೀನಿ, ಪ್ರಾರ್ಥಿಸ್ತಾ ಇದ್ದೀನಿ, ನನ್ನ ಕೈಯಲ್ಲಾದಷ್ಟು ದೈವಿಕ ಕಾರ್ಯಗಳನ್ನು ಮಾಡ್ತಾ ಇದ್ದೀನಿ ಅಂತ ನಾನು ಹೇಳ್ಕೊಳ್ಬೋದು. ಆದರೆ ಆ ದೇವರ ಮಾತನ್ನು ನಾನು ಎಷ್ಟು ಬಾರಿ ಪಾಲಿಸಿದ್ದೇನೆ? ಆ ದೈವಿಕವಾದ ಪ್ರೀತಿಯನ್ನು ನಾನು ಎಷ್ಟು ಅನುಭವಿಸಿದ್ದೇನೆ? ದೈವ ವಚನದಲ್ಲಿ ನನ್ನ ನಂಬಿಕೆ ಎಷ್ಟು? ಆ ದೈವ ವಾಕ್ಯ ನನ್ನಲ್ಲಿ ಫಲಕಾರಿಯಾಗಿದೆಯೇ? ಅಥವಾ ಮುಳ್ಳು ಪೊದೆಯಲ್ಲಿ ಬಿದ್ದ ಬೀಜದಂತೆ ಮೊಳಕೆ ಒಡೆದು ಲೌಕಿಕವಾದ ಈ ಕಷ್ಟ ದುಃಖಗಳು ಬಂದು ಅದುಮಿದಾಗ ಆ ವಿಶ್ವಾಸ ನನ್ನಿಂದ ಹೊರಟೋಯಿತೆ? ಅಥವಾ ಬಂಡೆ ಮೇಲೆ ಬಿದ್ದಂಥ ಬೀಜವಾಗಿದ್ದೇನೆಯೇ? ಫಲ ಕೊಡದೇ ಇರುವಂತಹ ಕಾರ್ಯಗಳು ನಮ್ಮ ಜೀವನದಲ್ಲಿದೆ. ನಾವೆಂಥ ಕಾರ್ಯಗಳನ್ನು ಮಾಡ್ಬೋದು, ಎಷ್ಟೇ ಒಳ್ಳೆಯವರಂತ ಇರಬಹುದು, ಏನೇ ಪ್ರಾರ್ಥನೆ ಮಾಡಬಹುದು, ದೇವರ ವಾಕ್ಯವನ್ನು ಆಲಿಸಿ ಅದನ್ನು ಪಾಲಿಸಿ ಅದರಂತೆ ಜೀವಿಸಬೇಕೆಂಬುದಕ್ಕಾಗಿಯೇ ದೇವರು ನಮಗೆ ಬೈಬಲ್ ಶ್ರೀಗಂಧವನ್ನು ಕೊಟ್ಟಿರುವುದು. ಅದ ಕಾರಣ ದೇವರು ಸೃಷ್ಟಿಯಿಂದಲೇ ನಮಗೊಂದು ವಿಶೇಷವಾದಂಥ ಆಜ್ಞೆಗಳನ್ನು ಹೊರಡಿಸ್ಕೊಂಡು ಬಂದರು. ಸೃಷ್ಟಿಯಲ್ಲಿ ಮರದ ಹಣ್ಣನ್ನು ತಿನ್ನಬೇಡ ಎಂದು ಆದಾಮ ಅವನಿಗೆ ಹೇಳಿದರು. ಅನಂತರ ನಮಗೆ ಆ ದಸಾಜ್ಞೆಗಳ ಮೂಲಕ ನಮ್ಮನ್ನು ತಿದ್ದುತ್ತಾ ಬಂದರು. ನೀವು ನನ್ನ ಮಾತನ್ನು ಕೇಳಿ ನನ್ನ ಮಾತಿನಂತೆ ಜೀವಿಸಬೇಕೆಂದು ಹೇಳ್ತಾ ಬಂದರು. ಆದರೂ ನಾವು ದೇವರನ್ನು ನಂಬಲಿಲ್ಲ, ದೇವರನ್ನು ಆಶ್ರಯಿಸಿಕೊಳ್ಳಲಿಲ್ಲ, ದೇವರ ಮಾತನ್ನು ಕೇಳಿಯೂ ಕೇಳದಂತೆ ಜೀವಿಸ್ತಾ ಇದ್ದೀವಿ. ಆದಿಯಲ್ಲಿ ಇದ್ದ ಹಾಗೆ ಈಗಲೂ ಯಾವಾಗಲೂ ನಾವು ಅದೇ ಜೀವನವನ್ನು ಜೀವಿಸುವವರಾದರೆ ಪ್ರಿಯರೇ, ನಮಗೆ ಈ ಲೌಕಿಕವಾದಂಥ ಕಷ್ಟಗಳು, ಲೌಕಿಕವಾದಂಥ ಚಿಂತನೆಗಳು ಹಾಗೂ ಶಾರೀರಿಕವಾದಗಳು ನಮ್ಮನ್ನು ಬಿಟ್ಟು ಹೋಗೋದಿಲ್ಲ. ದೇವರ ವಚನದಲ್ಲಿ ಭರವಸೆ ಇಡಬೇಕು, ದೇವರನ್ನು ನಾನು ಆಶ್ರಯಿಸಿಕೊಳ್ಳಬೇಕು, ದೇವರಲ್ಲಿ ಒಂದಾಗಬೇಕು, ಅವರ ಸತ್ಸಂಬಂಧದಲ್ಲಿ ನಮ್ಮ ಜೀವನವನ್ನು ನಡೆಸಬೇಕು, ಅವರು ನಮಗೆ ನೀಡಿದಂಥ ಆಜ್ಞೆಗಳನ್ನು ಪಾಲಿಸಬೇಕು. ಆ ಸತ್ಯ ಸಂಧನಲ್ಲಿ ನಮ್ಮ ಜೀವಿತವನ್ನು ಸಮರ್ಪಿಸಿ ಜೀವಿಸಬೇಕು.
ಯೆರೆಮೀಯ 29:11 ಹೇಳೋ ಮಾತು ಅದೇ, ನಿನಗೆ ಇಂಥ ಗತಿ ಬರಲಿ ಎಂದಲ್ಲ, ನಿರೀಕ್ಷೆ ಇರಲೆಂದು. ಯಾರ ಮೇಲೆ ನಿರೀಕ್ಷೆ? ನಿನಗೆ ಇಂಥ ಗತಿ ಬಂದಿದೆ, ಇಂಥ ಗತಿ ಬರುವಾಗ ಈ ಬರಲಿಕ್ಕೂ ಯಾರು ಕಾರಣ, ಯಾವ ಉದ್ದೇಶ, ಯಾವ ಕಾರಣ? ನೀನು ಆಲಿಸಬೇಕು. ಆಲಿಸಿ ಇದಕ್ಕೆ ಪರಿಹಾರ ಎಲ್ಲಿದೆ ಕಂಡುಕೊಳ್ಳಬೇಕು. ಯೆರೆಮೀಯ 29:11, 12, 13 ವಾಕ್ಯಗಳು ಹೇಳುತ್ತೆ, ನಿನ್ನನ್ನು ಹುಡುಕುವಾಗ ನಾನು ನಿನಗೆ ದರ್ಶನವೀಯುವೆ. ನಿನ್ನ ನಡುವೆ ಮಾತನಾಡಲು ಬಯಸಿದಾಗ ನಿನ್ನ ಮಾತನ್ನು ಆಲಿಸುವೆ. ನಿನ್ನ ನಟ್ಟಲಾದ ದೇಶದಲ್ಲಿ ನಿನ್ನನ್ನು ಉನ್ನತಿಗೇರಿಸುವೆ. ಈ ಗತಿ ಬಂದಿರುವುದು ನೀನು ನನ್ನಿಂದ ದೂರವಾದಾಗ, ನನ್ನ ಮಾತನ್ನು ಕೇಳದೇ ಇರುವಾಗ, ನನ್ನ ಮಾತನ್ನು ನಿರಾಕರಿಸದೇ ಇರುವಾಗ ನೀನು ರೋಗಿಯಾದೆ. ನೀನು ಗುಣ ಹೊಂದದೇ ಇರುವಂಥ ರೋಗಿಯಾಗಿ ಮಾರ್ಪಟ್ಟೆ, ಕಾರಣ ನನ್ನಿಂದ ದೂರವಾದೆ. ಪ್ರಿಯರೇ, ದೇವರ ವಾಕ್ಯ ನಮಗೆ ಜೀವ ನೀಡುವಂಥದ್ದು. ದೇವರ ವಾಕ್ಯವನ್ನು ನಾವು ವಿಶ್ವಾಸಿಸಬೇಕು. ಆ ದೇವರ ವಾಕ್ಯದಲ್ಲಿ ಶಕ್ತಿ ಉಂಟು, ಆ ದೇವರ ವಾಕ್ಯದಲ್ಲಿ ಕೃಪೆ ಉಂಟು. ಆ ದೈವ ವಾಕ್ಯದಲ್ಲಿಯೂ ದೈವ ವಾಗ್ದಾನದಲ್ಲಿಯೂ ನಾವು ನಮ್ಮ ಜೀವಿತವನ್ನು ಅರ್ಪಿಸಿ ಅದರಂತೆ ಜೀವಿಸಬೇಕು. ದೇವರ ಆಜ್ಞೆಗಳನ್ನು ನಾವು ಪಾಲಿಸ್ತಾ ಇದ್ದೀವೆಯೇ? ಅಥವಾ ನಾವು ಧ್ಯಾನಗಳಿಗೆ ಹೋಗ್ತೀವಿ, ಅಲ್ಲಿ ಕೇಳುವಂತಹ ವಾಕ್ಯಗಳನ್ನು ನಾವು ಎಷ್ಟು ಸಲ ಮೆಲುಕು ಹಾಕಿದ್ದೇವೆ, ಎಷ್ಟು ಸಲ ಧ್ಯಾನಿಸಿದ್ದೇವೆ? ಈ ಧ್ಯಾನದಲ್ಲಿ ನನಗೆ ಈ ವಾಕ್ಯದಿಂದ ಪರಿಪೂರ್ಣತೆ ಉಂಟಾಯಿತು ಎಂಬ ಒಂದು ಭಾವನೆಗಳು ನಮಗೆ ಬಂದಿದೆಯಾ? ಇಲ್ಲ. ನಾವು ಹೋಗೋದು ಒಂದು ಸೌಖ್ಯಕ್ಕಾಗಿಯೂ ಒಂದು ಬಿಡುಗಡೆಗಾಗಿಯೂ. ಪ್ರಿಯರೇ, ಲಾಜರನಿಗೆ ಜೀವ ಕೊಟ್ಟ ದೇವರು ಆತನನ್ನು ಜೀವದಿಂದ ಎಬ್ಬಿಸಿದರು. ಲಾಜರ ಮತ್ತೊಮ್ಮೆ ಮರಣ ಹೊಂದಿದ. ಬರೀ ಸೌಖ್ಯಕ್ಕಾಗಿ ದೇವರನ್ನು ಅರಸಿ ಹೋಗೋದು, ಧ್ಯಾನಕ್ಕೆ ಹೋಗೋದಲ್ಲ. ನನ್ನ ಜೀವಿತದಲ್ಲಿ ಪ್ರಥಮ ಸ್ಥಾನ ದೇವರಿಗೆ ನೀಡಿ ಆ ದೈವರನ್ನು ಅನುಭವಿಸಲು, ದೈವ ಪ್ರೀತಿಯನ್ನು ಅನುಭವಿಸಲು ನಾವು ಪ್ರಾರ್ಥನೆಗಳಲ್ಲಿ, ಧ್ಯಾನಗಳಲ್ಲಿ ಕೂಡಬೇಕು. ವಿಮೋಚನಾ ಕಾಂಡದಲ್ಲಿ 15ನೇ ಅಧ್ಯಾಯದಲ್ಲಿ 25 ಇರುವ ವಾಕ್ಯಗಳನ್ನು ನಾವು ಓದುವಾಗ, ದೇವರ ವಾಕ್ಯ ಹೇಳುತ್ತೆ, 25-26 ವಚನಗಳನ್ನು ನಾವು ಓದುವಾಗ, ಅಲ್ಲಿ ಸರ್ವೇಶ್ವರ ಇಸ್ರೇಲರಿಗೆ ಒಂದು ನಿಯಮವನ್ನು ಕೊಟ್ಟರು. ಅದು ಮಾತ್ರವಲ್ಲ, ಅವರನ್ನು ಪರೀಕ್ಷಿಸಿದರು. ಅವರಿಗೆ, ನೀವು ನಿಮ್ಮ ದೇವರಾದ ನನ್ನ ಮಾತನ್ನು ಶ್ರದ್ಧೆಯಿಂದ ಕೇಳಿರಿ. ದೇವರು ಹೇಳ್ತಾ ಇದ್ದಾರೆ, ನೀವು ನನ್ನ ಮಾತನ್ನು ಶ್ರದ್ಧೆಯಿಂದ ಕೇಳಬೇಕು. ದೇವರ ವಚನವನ್ನು ಶ್ರದ್ಧೆಯಿಂದ, ಭಕ್ತಿಯಿಂದ, ವಿಶ್ವಾಸದಿಂದ ಕೇಳಬೇಕು. ದೇವರು ಹೇಳ್ತಾ ಇದ್ದಾರೆ, ನೀನು ನನ್ನ ಮಾತನ್ನು ನೀನು ಕೇಳು, ನೀನು ನನ್ನ ಮಾತನ್ನು ಕೇಳು, ನನ್ನ ದೃಷ್ಟಿಗೆ ಸರಿ ಬೀಳುವುದನ್ನೇ ಮಾಡಿ ನನ್ನ ಆಜ್ಞೆಗಳಿಗೆ ವಿಧೇಯರಾಗಿದ್ದು ನನ್ನ ಕಟ್ಟಳೆಗಳನ್ನೆಲ್ಲ ಅನುಸರಿಸಿ ನಡೆದರೆ ನಾನು ಈಜಿಪ್ಟಿನವರಿಗೆ ಉಂಟು ಮಾಡಿದ ವ್ಯಾಧಿಗಳಲ್ಲಿ ಒಂದನ್ನು ನಿಮಗೆ ಬರಮಾಡುವುದಿಲ್ಲ. ಸರ್ವೇಶ್ವರನೆಂಬ ನಾನೇ ನಿಮಗೆ ಆರೋಗ್ಯದಾಯಕ ಎಂದರು. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಒಲವಿನ ಸಹೋದರ ಸಹೋದರಿ, ಈ ವಚನದಂತೆ ನಾವು ಜೀವಿಸ್ತಾ ಇದ್ದೀವ? ದೇವರ ಮಾತು ಏನು ಹೇಳಿದೆ? ನಾನು ಹೇಗೆ ಜೀವಿಸಬೇಕೆಂದು ದೇವರು ಹೇಳ್ತಾ ಇದ್ದಾರೆ. ಅವರ ಮಾತನ್ನು ಶ್ರದ್ಧೆಯಿಂದ ನಾವು ಕೇಳಿದ್ದೇವಾ? ಅವರ ಕಟ್ಟಳೆಗಳೇನು, ಆಜ್ಞೆಗಳನ್ನು ಪಾಲಿಸಿದ್ದೇವಾ? ನೋಡಿ, ಅವರ ಮಾತಿನಂತೆ ಜೀವಿಸುವಾಗ, ಅವರ ಆಜ್ಞೆಗಳಿಗೆ ವಿಧೇಯರಾಗುವಾಗ ನಮ್ಮ ಜೀವಿತದಲ್ಲಿ ಅವರು ಹೇಳ್ತಾರೆ, ಈಜಿಪ್ಟಿನವರಿಗೆ ಬರಮಾಡಿದ ಪಿಡುಗುಗಳಲ್ಲಿ ಒಂದು ನಿಮಗೆ ಬರಕೂಡದು, ಬರಗೂಡಿಸನು, ಕಾರಣ ನಾನೇ ನಿಮಗೆ ಆರೋಗ್ಯದಾಯಕ. ಈ ದೈವವಾಕ್ಯವನ್ನು ಆಲಿಸದೆ, ದೇವರನ್ನು ಪ್ರೀತಿಸದೆ, ದೈವಿಕವಾದ ಜೀವಿತವನ್ನು ನಾವು ನಡೆಸದೆ, ದೈವ ಆಜ್ಞೆಯನ್ನು ಪಾಲಿಸದೆ ಸಾವಿರಾರು ಧ್ಯಾನಗಳಿಗೆ
ಸಾವಿರಾರು ಕಡೆಗಳಲ್ಲಿ ನೂರಾರು ಜನರನ್ನು ಭೇಟಿ ಮಾಡಿ ನನಗೆ ಒಳಿತಾಗಲಿ ಅಂದರೆ ಎಲ್ಲಿಂದ ಒಳಿತಾಗುತ್ತೆ? ಎಲ್ಲಿಂದ ಒಳ್ಳೆಯದಾಗುತ್ತೆ? ದೇವರಿಗೆ ನಮ್ಮನ್ನು ಸಮರ್ಪಿಸಬೇಕು, ದೇವರಿಗೆ ನಮ್ಮನ್ನು ಬಿಟ್ಟು ಕೊಡಬೇಕು. ನಮ್ಮ ಜೀವಿತವನ್ನು ಎಲ್ಲವನ್ನ ದೇವರಿಗೆ ಸಮರ್ಪಣೆ ಮಾಡುವಾಗ ಯೋಬನ ಜೀವನದಲ್ಲಿ ನಡೆದಂಥ ಅಮೂಲ್ಯವಾದ ಅದ್ಭುತಗಳು ನಮ್ಮ ಜೀವನದಲ್ಲಿ ನಡೆಯುತ್ತೆ. ಎಲ್ಲ ಸಂದರ್ಭಗಳಲ್ಲೂ ದೇವರನ್ನು ಆಶ್ರಯಿಸಿಕೊಂಡ ಯೋಬ ದೇವರಲ್ಲಿ ಕ್ಷಮೆ ಯಾಚಿಸ್ತಾ, ಅವರ ಸ್ನೇಹಿತರನ್ನು ಕ್ಷಮಿಸ್ದ, ಅವರಿಗಾಗಿ ಕ್ಷಮದಾನ ಬಲಿಯನ್ನು ಅರ್ಪಿಸಿದ. ಹೆಂಡತಿ ತಿರಸ್ಕರಿಸಿದರು, ಹೆಂಡತಿಯನ್ನು ಪ್ರೀತಿಸ್ತಾ, ದೇವರಿಗೆ ವಿರುದ್ಧವಾದ ಒಂದು ಮಾತು ಯೋಬನ ಬಾಯಿಂದ ಬರಲಿಲ್ಲ ಅಂತ ದೇವರು ಹೇಳ್ತಾರೆ. ಒಬ್ಬೊಬ್ಬರು ಪರಿಶುದ್ಧವಾದ ಜೀವನವನ್ನು ಜೀವಿಸಬೇಕೆಂಬುದೇ ದೇವರ ಯೋಜನೆ. ನಿನಗೆ ಗತಿ ಬರಲಿ ಎಂದಲ್ಲ, ನೀ ರೋಗಿಯಾಗಿರಬೇಕು, ಸಾಲಗಾರನಾಗಿರಬೇಕು, ಚಿಂತೆಯಲ್ಲಿರಬೇಕು, ನಿದ್ರಾಹೀನನಾಗಿರಬೇಕು, ನೀನು ಬಳಲಿ ಹೋಗಿರಬೇಕು. ಇದ್ಯಾವುದು ದೇವರ ಯೋಜನೆಯಲ್ಲ. ಆಲೋಚಿಸಬೇಕು, ನನಗೆ ಇಂಥ ಗತಿ ಬಂದದ್ದು ದೇವರಿಂದ ದೂರವಾದಾಗ, ದೇವರ ವಚನವನ್ನು ಧ್ಯಾನಿಸದೇ ಇರುವಾಗ, ದೈವಿಕ ಆಜ್ಞೆಗಳನ್ನು ಉಲ್ಲಂಘಿಸಿದಾಗ ನಾ ರೋಗಿಯಾದೆ, ನಾ ದ್ರೋಹಿಯಾದೆ, ದೇವರಿಗೆ ದ್ರೋಹಿಯಾದೆ. ದುಂದುಗಾರ ಮಗ ಹೇಳುವಂತೆ, ಅಪ್ಪ ನಿನಗೂ ಪರಲೋಕದ ತಂದೆಗೂ ವಿರುದ್ಧವಾಗಿ ಪಾಪ ಮಾಡಿದೆ. ನಮ್ಮಲ್ಲಿ ಪ್ರೀತಿ, ದೈವ ಪ್ರೀತಿ ನಮ್ಮಲ್ಲಿ ಇರಬೇಕು ಪ್ರಿಯರೇ. ಆಗ ದೇವರ ಆಜ್ಞೆಗಳನ್ನು ಕೈಗೊಂಡು ನಾವು ನಡೆಯುತ್ತೇವೆ. ಚಿಂತಿಸಿ, ಜೀವನದಲ್ಲಿ ಅನೇಕ ವಿಷಯಗಳನ್ನು ಹೊತ್ತು ಇಂದಿಗೂ ನೂರಾರು ಕಿಲೋಮೀಟರ್ ಹೋಗಿ ಧ್ಯಾನ ಮಾಡಿ ಬಂದು ಮತ್ತೆ ಅದೇ ನೋವಿನಲ್ಲಿ, ಅದೇ ಕೊರಗಿನಲ್ಲಿ ಜೀವಿಸ್ತಾ ಇದ್ದಾರೆ. ಕಾರಣ, ನಮ್ಮ ಜೀವಿತವನ್ನು ದೇವರಿಗೆ ಸಮರ್ಪಿಸಲಿಲ್ಲ, ನಮ್ಮ ಜೀವಿತವನ್ನು ದೇವರಿಗೆ ಬಿಟ್ಟು ಕೊಡಲಿಲ್ಲ, ನಮ್ಮ ಜೀವಿತದಲ್ಲಿ ದೇವರನ್ನು ಪ್ರಮುಖರನ್ನಾಗಿ ಮಾಡಲಿಲ್ಲ, ನಮ್ಮ ಜೀವಿತದಲ್ಲಿ ದೇವರ ಮಾತನ್ನು ಕೇಳಲಿಲ್ಲ. ಆದ ಕಾರಣ ನಾನು ಅನಾರೋಗಿಯಾಗಿದ್ದೇನೆ, ನಾನು ಸಾಲಗಾರನಾಗಿದ್ದೇನೆ, ನನಗೆ ನೆಮ್ಮದಿ ಇಲ್ಲ, ನಿದ್ರಾಹೀನನಾಗಿದ್ದೇನೆ, ನಾನು ಈ ಲೋಕದಲ್ಲಿ ಒಂಟಿಯಾಗಿ ವೇದನೆ ಪಡ್ತಾ ಇದ್ದೀನಿ. ಬೇರೆ ಒಂದು ನಿಮಿಷ ವಿಮೋಚನಾ ಕಾಂಡ 15:26 ವಾಕ್ಯವನ್ನು ನಾವು ಧ್ಯಾನಿಸುವವರಾಗೋಣ. ಅಲ್ಲಿ ಇಲ್ಲಿ ಹುಡುಕಿ ಹೋಗೋದಲ್ಲ, ಅಲ್ಲಿ ಇಲ್ಲಿ ಕೌನ್ಸಿಲಿಂಗ್ ಕೇಳಲಿಕ್ಕೆ ಹೋಗೋದಲ್ಲ. ದೇವರ ಮಾತನ್ನು ಫಸ್ಟ್ ಕೇಳಿ. ಸಮಾರ್ಯದ ಸ್ತ್ರೀ ಯೇಸುವಿನ ಮಾತನ್ನು ಕೇಳಿದ್ಲು. ನಾಮನನ್ನು ದೇವರ ವಾಕ್ಯವನ್ನು ಕೇಳದ, ಮೊದಲು ನಿರಾಕರಿಸಿದ್ರು, ನಂತರ ಅದನ್ನು ಸ್ವೀಕರಿಸ್ದ. 7 ಸಲ ಮುಳುಗಿ ಎದ್ದ, ಕುಷ್ಠರೋಗ ಗುಣವಾಯಿತು. ಸಮಾರ್ಯದ ಸ್ತ್ರೀ ಯೇಸುವಿನ ಮಾತನ್ನು ಆಲಿಸಿದಳು, ಶ್ರದ್ಧೆಯಿಂದ ಕೇಳಿದಳು. ಕೇಳಿ ಅವಳ ಜೀವಿತವನ್ನು ಆ ಬಿಂದಿಗೆಯ ರೂಪದಲ್ಲಿ ಯೇಸುವಿನ ಪಾದಕ್ಕೆ ಸಮರ್ಪಿಸಿ ದೈವಿಕ ಪ್ರೀತಿಯನ್ನು ತನ್ನಲ್ಲಿ ಬರಮಾಡಿಕೊಂಡ್ಳು. ಯೇಸುವನ್ನು ನೋಡಲು ಬಂದ ಜಕ್ಕಾಯನಲ್ಲಿ ನೋಡ್ರಿ ಎಂಥ ಪರಿವರ್ತನೆ ಉಂಟಾಯಿತು. ಜಕ್ಕಾಯನ ಯೇಸುವನ್ನು ಸುಮ್ಮನೆ ನೋಡಲಿಕ್ಕೆ ಬಂದ. ಜಕ್ಕಾಯನ ಕುರಿತು ದೇವರಿಗೊಂದು ಯೋಜನೆ ಇತ್ತು. ಒಡನೆ ಇಳಿದು ಬಾ ಅಂದ್ರು. ಜಕ್ಕಾಯನಿಗೆ ಆಶ್ರಯವಾದರು. ಯಾರು ಗುಣಪಡಿಸಲಾಗದೇ ಇರುವಂಥ ಅವಸ್ಥೆ 12 ವರ್ಷದಿಂದ ನೆರಳುತ್ತಿದ್ದ ರಕ್ತಸ್ರಾವದ ಸ್ತ್ರೀ ಯಾರ ಮಾತನ್ನು ಕೇಳಲಿಲ್ಲ. ದೇವರು ನನಗೆ ಸೌಖ್ಯ ಕೊಡ್ತಾರೆ, ದೇವರಲ್ಲಿ ಭರವಸೆ ಇಟ್ಲು. ಯೇಸುವಿನ
ಅಂಗಿಯ ಅಂಚನ್ನು ಮುಟ್ಟಿ ಸ್ವಸ್ಥತೆ ಹೊಂದಿದಳು. ಎಲ್ಲವೂ ದೇವರಲ್ಲಿ ವಿಶ್ವಾಸವಿಟ್ಟಾಗ ನಡೆಯುವಂಥದ್ದು, ವ್ಯಕ್ತಿಯಲ್ಲಿ ಅಲ್ಲ. 38 ವರ್ಷಗಳ ಕಾಲ ಆ ಕುರಿಬಾಗಿಲೆಂಬ ಬೆತ್ಸೈದ ಕೊಳದ ತೀರದಲ್ಲಿ ಮಲಗಿದ್ದವ ಆಂತರಿಕ ರೋಗಿಯಾಗಿದ್ದ. ಆಂತರಿಕ ರೋಗಿಯಾಗಿ ಯಾರ ಸಹಾಯವು ದೊರೆಯದೆ ನಿರ್ಗತಿಕನಾಗಿ ಬಿದ್ದಿದ್ದ ಆತ. ಇಂದಾದರೂ ನಾನು ನೀರಲ್ಲಿ ಇಳಿದು ಸೌಖ್ಯ ಹೊಂದುತ್ತೇನೆ ಎಂಬ ಒಂದು ಸಣ್ಣ ನಂಬಿಕೆ ದೇವರು ತನ್ನ ಪುತ್ರನ ಮೂಲಕ ಆತನಿಗೆ ಸೌಖ್ಯ ಕೊಟ್ಟರು. ಅವರಾಗಿದ್ದರೆ ಸೌಖ್ಯದಾಯಕರು. ನಾವೆಲ್ಲ ಹೋಗಿ ಸೌಖ್ಯ ಹುಡುಕ್ತೀವಿ, ಎಲ್ಲೆಲ್ಲ ನೆಮ್ಮದಿ ಹುಡುಕ್ತೀವಿ. ಇಲ್ಲಿದೆ, ನಮ್ಮ ಕೈಯಲ್ಲಿದೆ, ನಮ್ಮ ಜೊತೆಯಲ್ಲಿದೆ. ದೇವರ ವಾಕ್ಯವನ್ನು ಓದಬೇಕು, ಧ್ಯಾನಿಸಬೇಕು, ಆತನನ್ನು ಸ್ತುತಿಸಬೇಕು, ಆತನನ್ನು ಆರಾಧಿಸಬೇಕು, ಆತನನ್ನು ಆಶ್ರಯಿಸಿಕೊಳ್ಳಬೇಕು. ನಮಗೆ ಬಿಡುಗಡೆ ಉಂಟು, ನಮಗೆ ಸೌಖ್ಯ ಉಂಟು. ಯಾಕಂದರೆ ಅವರೇ ಬಿಡುಗಡೆಯ ನಾಯಕರು, ಅವರೇ ಸೌಖ್ಯದಾಯಕರು. ಈ ಸಂದರ್ಭದಲ್ಲಿ ನಾವು ಲವಿನ ಸಹೋದರ ಸಹೋದರಿಯರೇ, ನಾವು ಲೋಕವನ್ನು ಬಿಡೋಣ, ದೇವರನ್ನು ಆಶ್ರಯಿಸಿಕೊಳ್ಳೋಣ. ಎಲ್ಲ ಸಂದರ್ಭಗಳಲ್ಲೂ ಆತನೊಟ್ಟಿಗೆ ಸತ್ಸಂಬಂಧದಲ್ಲಿ ಜೀವಿಸುತ್ತಾ ನಮ್ಮೆಲ್ಲ ಚಿಂತ ಭಾವನೆಗಳನ್ನೆಲ್ಲ ಆತನಿಗೆ ಬಿಟ್ಟು ಕರ್ತನೆ, ನನ್ನ ಕುರಿತು ಒಂದು ಒಳ್ಳೆಯ ಯೋಜನೆ ನಿನಗುಂಟು. ಇಗೋ, ಜ್ಞಾನ ವಿವೇಕ ಅರಿವಿನ ಆತ್ಮ ಅಭಿಷೇಕದಲ್ಲಿ ನಾನು ವಾಕ್ಯವನ್ನು ಓದಿ ಧ್ಯಾನಿಸಿ ಅದನ್ನು ಅರಿತು ಅದರಂತೆ ಜೀವಿಸಲು ನನಗೆ ಕೃಪೆ ನೀಡಿರಿ ಎಂದು ನಮ್ಮ ಜೀವಿತವನ್ನು ಒಪ್ಪಿಸಿಕೊಡೋಣ. ಈ ಸಂದರ್ಭದಲ್ಲಿ ನಮ್ಮ ಒಲವಿನ ಸಹೋದರ ಬ್ರದರ್ TK ಜಾರ್ಜ್ 32 ವರ್ಷಗಳಿಂದ ದೇವರ ಸೇವೆ ಮಾಡಿ ಅನೇಕರ ಮಾನಸಾಂತರಕ್ಕೆ ಕಾರಣರಾದರು. ತನ್ನ ಜೀವಿತವನ್ನು ದೇವರಿಗೆ ಸಮರ್ಪಿಸಿ ದೇಶ ವಿದೇಶಗಳಲ್ಲಿ ದೈವ ಪ್ರೀತಿಯನ್ನು ಸಾರಿದವರು. ಕಳೆದ ಜುಲೈ 30ನೇ ತಾರೀಕಿನಿಂದ ಅವರು ಅನಾರೋಗಿಯಾಗಿದ್ದಾರೆ. ಉಸಿರಾಟದ ತೊಂದರೆಯಿಂದ ಬಳಲುತ್ತಿದ್ದಾರೆ. ಸೆಂಟ್ ಜಾನ್ಸ್ ಹಾಸ್ಪಿಟಲಲ್ಲಿ ಅವರನ್ನು ಅಡ್ಮಿಟ್ ಮಾಡಿದ್ದಾರೆ. ಅವರು ಸ್ವಯಂ ಉಸಿರಾಟಕ್ಕೆ ತೊಂದರೆಯಾಗಿದೆ. ಅವರು ಸ್ವಯಂ ಉಸಿರಾಡುವಂತೆ ದೇವರು ಶಕ್ತಿ ನೀಡಲಿ. ಈಗ ಅವರೊಟ್ಟಿಗಿರುವಂಥ ICUವಲ್ಲಿರುವಂಥ ಎಲ್ಲ ರೋಗಿಗಳನ್ನು ಸಮರ್ಪಿಸೋಣ. ಬ್ರದರ್ TK ಜಾರ್ಜ್ ಮತ್ತೆ ಎದ್ದು ಬರಲಿ, ಸೌಖ್ಯ ಹೊಂದಿ ದೈವ ಪ್ರೀತಿಯನ್ನು ಮತ್ತೊಮ್ಮೆ ಜಗದಲ್ಲಿ ಸಾರಲು ಆ ದೇವರ ಕೃಪೆ ನೀಡಲಿ. ಯೇಸುವಿನ ಪರಿಶುದ್ಧವಾದ ಗಾಯಕ್ಕೆ ಸಹೋದರರನ್ನು ಸಮರ್ಪಿಸೋಣ. ಆದಷ್ಟು ಬೇಗ ಪ್ರಭು ಕ್ರಿಸ್ತರು ಅವರ ಗಾಯದ ಶಕ್ತಿಯಿಂದ ಆತನಿಗೆ ಆರೋಗ್ಯವನ್ನು ದಯಪಾಲಿಸಲಿ. ಯೆರೆಮೀಯ ಹೇಳುವಂತೆ 17ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ, ನೀವು ರಕ್ಷಣೆ ಕೊಟ್ಟಲ್ಲಿ ನಾನು ರಕ್ಷಣೆ ಹೊಂದುತ್ತೇನೆ, ನೀವು ಸೌಖ್ಯ ಕೊಟ್ಟಲ್ಲಿ ನಾನು ಸೌಖ್ಯ ಹೊಂದುತ್ತೇನೆ ಎಂಬುದಾಗಿ. ಆತನ ಬಾಸುಂಡೆಯಿಂದ ನಾವು ಸೌಖ್ಯ ಹೊಂದಿದ್ದೇವೆ. ಅದೇ ಬಾಸುಂಡೆಯಿಂದ ಬ್ರದರ್ TK ಜಾರ್ಜ್ ಆದಷ್ಟು ಬೇಗ ಸೌಖ್ಯ ಹೊಂದಲಿ. ಅವರು ಮತ್ತೊಮ್ಮೆ ಶುಭ ಸಂದೇಶ ಸಾರಲು ಶಕ್ತಿವಂತರಾಗಲಿ ಎಂದು ಬ್ರದರ್ TK ಜಾರ್ಜ್ ಅವರನ್ನು ದೇವರ ಕರಗಳಲ್ಲಿ ಸಮರ್ಪಿಸುತ್ತಾ, ಪ್ರಭು ಯೇಸುವಿನ ಕೃಪೆಯು ದೇವರ ಅನುಗ್ರಹವು ಆ ಸಹೋದರನ ಮೇಲೆ ಇಳಿದು ಬರಲಿ. ಅದೇ ರೀತಿ ನಮಗಾಗಿ ಪ್ರಾರ್ಥಿಸಿರಿ ಎಂದು ಕೇಳಿಕೊಂಡಿರುವ ಎಲ್ಲ ವ್ಯಕ್ತಿಗಳನ್ನು ಸಮರ್ಪಿಸೋಣ. ಅವರೆಲ್ಲ ಕೋರಿಕೆಗಳನ್ನು ಸಮರ್ಪಿಸೋಣ. ಅವು ನಮಗೆ ಗೊತ್ತಿಲ್ಲದೆ ಇರುವಂಥ ರೋಗಿಗಳನ್ನು ಸಮರ್ಪಿಸುತ್ತಾ, ವಿಶ್ವಾದ್ಯಂತ ಇರುವ ಎಲ್ಲ ಆಸ್ಪತ್ರೆಯಲ್ಲಿ ರೋಗಿಗಳಾಗಿ ಬಳಲುತ್ತಿರುವಂತಹ ICUನಲ್ಲಿರುವಂತಹ ಎಲ್ಲ ರೋಗಿಗಳನ್ನು, ಗರ್ಭಿಣಿ ಸ್ತ್ರೀಯರನ್ನು, ಅಪಘಾತಕ್ಕೆ ಈಡಾಗಿ ತತ್ತರಿಸಿ ಬಳಲುತ್ತಿರುವವರೆಲ್ಲರನ್ನು ಸಮರ್ಪಿಸುತ್ತಾ, ಈ ವಾಕ್ಯದ ಮೂಲಕ ನೀವೇ ಆರೋಗ್ಯದಾಯಕರು, ಅವರೆಲ್ಲರಿಗೂ ನೀವು ಆರೋಗ್ಯವನ್ನು ದಯಪಾಲಿಸಿ ಅವರ ಪಾಪಗಳನ್ನು ಕ್ಷಮಿಸಿ ಅವರನ್ನು ಅನುಗ್ರಹಿಸಿರಿ ಎಂದು ನಾವು ಸಮರ್ಪಿಸೋಣ. ನಮ್ಮನ್ನು ಸಮರ್ಪಿಸಿಕೊಳ್ಳೋಣ. ನಮಗೂ ಗೊತ್ತಿಲ್ಲದೆ ಇರುವಂಥ ಶಾರೀರಿಕ ಬಾಧೆಗಳುಂಟು. ಯೇಸುವಿನ ಕರಗಳಲ್ಲಿ ಸಮರ್ಪಿಸಿ ನಾವು ಪ್ರಾರ್ಥಿಸೋಣ. ಯೇಸುವಿನ
ಪರಿಶುದ್ಧ ಗಾಯದಿಂದ ನಮಗೆ ಸೌಖ್ಯ ಉಂಟಾಗಲಿ ಎಂದು ನಮ್ಮನ್ನು ಸಮರ್ಪಿಸಿಕೊಳ್ಳುತ್ತಾ, ನಮ್ಮ ಕುಟುಂಬಗಳನ್ನು, ನಮ್ಮ ಹಿತೈಷಿಗಳನ್ನು, ನಮ್ಮನ್ನು ಪ್ರೀತಿಸುವವರನ್ನು, ಮುಖ್ಯವಾಗಿ ನಮಗೆ ವಿರೋಧವಾಗಿ ಕಾರ್ಯ ಮಾಡುತ್ತಾ ನಮ್ಮನ್ನು ದ್ವೇಷಿಸುವಂಥವರು, ನಮ್ಮ ಏಳಿಗೆಯನ್ನು ಸಹಿಸಲಿಕ್ಕಾಗದೆ ನಮ್ಮ ಮೇಲೆ ಆಪಾದನೆ ಮಾಡುತ್ತಿರುವಂಥ ಎಲ್ಲ ನನ್ನ ಒಲವಿನ ಸಹೋದರರನ್ನು, ಸಹೋದರಿಯರನ್ನು, ನಮ್ಮ ಕುಟುಂಬಸ್ಥರನ್ನು ಯೇಸು ಕ್ರಿಸ್ತರ ಪರಿಶುದ್ಧವಾದ ಕರಗಳಲ್ಲಿ ಸಮರ್ಪಿಸಿ, ಅಪ್ಪ, ಈ ಸಮಯಕ್ಕಾಗಿ ನಿಮಗೆ ಸ್ತೋತ್ರ. ನಮ್ಮೆಲ್ಲ ಪ್ರಾರ್ಥನೆಯನ್ನು, ಎಲ್ಲ ಕೋರಿಕೆಗಳನ್ನು ಈ ಸಮಯದಲ್ಲಿ ನಿಮ್ಮ ಪರಿಶುದ್ಧವಾದ ಕರಗಳಲ್ಲಿ ಸಮರ್ಪಿಸುತ್ತಾ, ನಿಮ್ಮ ಅನುಗ್ರಹವನ್ನು ಎದುರು ನೋಡುತ್ತಾ, ನಿಮ್ಮ ಕೃಪೆಗಾಗಿ ಪ್ರಾರ್ಥಿಸುತ್ತೇವೆ. ಯೇಸು ಕ್ರಿಸ್ತರ ನಾಮದಲ್ಲಿ, ಜೀವದ ಒಡೆಯನೇ, ಆಮೇನ್.